ಅಮ್ಮ, ಆ ಮೋಹಿನಿ ಹೇಳಿದ್ದು ಇವತ್ತೇನೆ ತಾನೇ. ಇವತ್ತೇ ಕರ್ಕೊಬಿಟ್ಟು ಬಂದ್ಬಿಡನ್ ಬಾಮ. ಹೋಗ್ಬಿಟ್ಟು ನನ್ನ ಗಂಡನ ಕರ್ಕೊಬಿಟ್ಟು ಬರೋಣ. ಒಂದ್ ಕಿತ ಪೈನೆಲ್ಲ ಮೋಹಿನಿನ ಕೇಳ್ಬಿಡಣ ಇರು. ಯಾಕೆ ಬೇಕು? ಮೋಹಿನಿ, ಮೋಹಿನಿ, ಏ ಬಾಯಿಲಿ, ನನ್ನ ಗಂಡನ ಕರ್ಕೊಬಿಟ್ಟು ಬಂದ್ಬಿಡ್ತೀನಿ ಬಾಯಿಲಿ. ಹಾ, ಇವತ್ತು ಕರ್ಕೊಂಡು ಬರ್ತೀರಾ? ಕರ್ಕೊಂಬಿಟ್ಟೇನೋ ಬರ್ತೀವಿ. ಆದ್ರೆ ನಮಗ್ ಬಂದ್ಬಿಡ್ಬೇಕು. ಹೇಳ್ದಲ್ಲ ನಿಧಿ ಎಲ್ಲೈತಿ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು, ನಿಧಿ ಎಲ್ಲೈತಿ ಅಂತ ಹೇಳ್ಬಿಟ್ಟು ನಮಗೂನು ಹೇಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ನನ್ನ ಗಂಡನ ಬಿಟ್ಕೊಡಕ್ಕಿಲ್ಲ ಅಷ್ಟೇನಿಯ. ನನ್ನ ಪಿರುತಿ ಗಂಡನೇನಿಯ ನಿಮಗೆ ಬಿಟ್ಕೊಡ್ತಾ ಇದೀನಿ ಅಂದ್ರೆ ನನಗಂತೂ ನೀವು ಕೊಟ್ಟೆ ಕೊಡ್ಬೇಕು. ಈಗಲೇ ಹೇಳಿದೀನಿ. ಖಂಡಿತ ಖಂಡಿತ ಕೊಡ್ತೀನಿ. ನಿಮಗೆ ಎಲ್ಲೈತೆ ಎಲ್ಲಿ ಸಿಗ್ತೈತೆ ಅಂತ ಹೇಳ್ಬಿಟ್ಟು ನಾನೇ ನಿಮಗೆ ಹೇಳ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೀವೇ ನಿಧಿನ ಹುಡಿಕೊಳ್ಳಿ, ಸರಿನಾ? ಈಗ ಸದ್ಯಕ್ಕೆ ನಿನ್ನ ಗಂಡನ ಪ್ರಿಯತಮನ್ ಕರ್ಕೊಂಡು ಬಂದು ನನ್ನ ಹತ್ರ ಬಿಡ್ರಿ. ಆಯ್ತು ಆಯ್ತು. ಅಮ್ಮ ನಡಿ ಹೋಗೋಣ. ಹೆಂಗ್ ಕರ್ಕೊಬಿಟ್ಟು ಬರೋದವನ್ನ? ಜಗಳ ಆಡ್ಬಿಟ್ಟಿದೀವಲ್ಲ ನೋಡಿ. ಎಲ್ಲನ ಕೂತಿರ್ತಾನೆ ದೇವಸ್ಥಾನ, ಅಲ್ಲಿ ಇಲ್ಲಿ ಹೋಗಿ ಹುಡಿಕೊಬಿಟ್ಟು ಬರೋಣ. ನಿನಗೆ ಹೇಳ್ಕೊಡ್ಬೇಕೆ ಗಂಡನ ಕರ್ಕೊಂಬಿಟ್ಟು ಬರೋದು? ಬಾ ಹೋಗನ್ ಬಾ. ಹಬ್ಬ, ಕೊನೆಗೂ ಪ್ರಿಯತಮ ಸಿಕ್ದ. ಈ ಬಂಗ್ಲೆಗೆನೆ ಅಂತ ಚೆನ್ನಾಗಿರೋ ಗಂಡಸರು ಅಂತ ಯಾರು ಬಂದೇ ಇರ್ಲಿಲ್ವಲ್ಲ. ಈಗ ಒಳ್ಳೆ ಒಳ್ಳೆ ನನಗೆ ಲೊಬ್ಬರ್ ಸಿಕ್ಬಿಟ್ಟವನಿ. ಬಿಡಲ್ಲ, ಈ ಸಲಂತೂ ಬಿಡಲ್ಲ. ನನ್ನ ಆತ್ಮಕ್ಕೆ ಯಾವಾಗ ಮುಕ್ತಿ ಸಿಗ್ತೈತೋ ಗೊತ್ತಿಲ್ಲ. ಇಂಥರಿಂದನೇ ಮುಕ್ತಿ ಸಿಗ್ಬೇಕು ಅಂತ ಬರ್ದಿತ್ತು ಅಂತ ಅನ್ನಿಸ್ತದೆ. ಇವತ್ತು ಯಾವ ಥರ ನಾನು ರೆಡಿ ಆಗಲಿ? ನಾನು ರೆಡಿ ಆಗೋದ್ರಲ್ಲಿ ಮನೆಯೆಲ್ಲ ರೆಡಿನಾದರೂ ಮಾಡಬೇಕಿತ್ತು. ನಮಗೆಲ್ಲನೂ ಈ ಥರ ಇದ್ರೇ ಚಂದ. ಈ ಅಪ್ಪ ಮಗಳು ಇಬ್ರು ಎಲ್ಲೋದ್ರು ಇಬ್ರು. ಯಾರ ಮನೆ ಬಿಕ್ಸಿ ಎತ್ತಕ್ಕೆ ಹೋಗೋರೇನೋ ಕಣವ ಗೊತ್ತಿಲ್ಲ. ಥೋ, ಇವರಿಂದ ನಮ್ಗಂತೂ ನೆಮ್ಮದಿನೇ ಇಲ್ಲ. ಊರು ತುಂಬ ಬಿಕ್ಸಿಗಳು ಎತ್ಕೊಂಡು ಓಡಾಡ್ತಾರೆ. ನಮ್ಮ ಮಾನ ಮರುವದಿ ಎಲ್ಲನೂ ಹೋಯ್ತದೆ. ನಮ್ಮ ಕರ್ಮ ಈ ಕಿತ. ನಮಗೆ ಯಾರು ತುಪ್ಪ ಆಗ್ತಿಲ್ಲ ಕಣಮಗ. ಯಾರು ನಮ್ಮನ್ನ ಒಳಗಡೆ ಸೇರ್ಸ್ಕೊತಾ ಇಲ್ಲ ನಮ್ಮನ್ನ. ನೋಡ್ಲಾ, ಸುಮ್ಮನೆ ಹೋಗ್ಬಿಟ್ಟು ನೋಡಿ, ಸಾವುಕಾರ ಮನೆಗೆ ಮನೆ ಕೆಲಸ ಮಾಡ್ತೀವಿ ಅಂತಲೇ ಹೋಗ್ಬಿಟ್ಟು ಸೇರ್ಕೊಬಿಟ್ಟು ಹೆಂಗನೂ ಅಲ್ಲೇ ನೆನೆಯ ಒಂದು ಮನೆಗೇನೆ ಕೊಡ್ತಾಳಲ್ಲ ಆ ಉಷಾ, ಹಂಗೆ ನೆನೆಯ ಜೀವನ ಮಾಡೋಣ ನೋಡಿ. ಇಲ್ಲಾಂದ್ರೆ ನಾವು ದೇವರನ್ನೇ ನೋಡು ಬೀದಿ ಬಂದ್ಬಿಡ್ತೀವಿ ಕಣ್ಮಗ. ನೀನು ಅಷ್ಟು ಸುಲಭ ಅನ್ಕೋಬೇಡ ಜೀವನ ಮಾಡೋದು. ನಿನಗೆ ಗೊತ್ತಿಲ್ದಿರೋದು ಏನೈತೆ, ಎಲ್ಲ ಯಾಕೆ ಕೊಟ್ಟು ಹಾಳಾಗಿ ಹೋಗ್ಬಿಟ್ಟೈತೆ. ನನಗೂ ಇವಾಗ ಹಂಗೆ ಅನಿಸ್ತೈತೆ ಕಣಮ್ಮ. ಹೊಟ್ಟೆ ಸೀದೈತೆ. ದೇವಸ್ಥಾನದ ಪ್ರಸಾದ ಬಿಟ್ಟು ನಮ್ಗೇನು ಸಿಗ್ತಾನೂ ಇಲ್ಲ. ಇವ್ರ ಥರ ಭಿಕ್ಷೆ ಎತ್ತಕ್ಕೆ ನನಗೆ ಮನಸ್ಸು ಗೊತ್ತಾ ಇಲ್ಲ. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಯ್ತದೆ. ಹೋಗಿ ಅವ್ರ ಮನೆ ಹತ್ರ ನೀನು ಯಾ ಬೇಡ್ಕೊಳ್ಳೋಣ ಬಾ. ಹಿಂಗೆ ಅಂತ ಹೇಳ್ಬಿಟ್ಟು ಕೇಳೋಣ ಉಷುನ್ನ. ಸರಿ, ಮನೆ ಕೆಲಸ ಮಾಡ್ತೀವಿ ಅಂತೇಳಿ ಮನೆ ಕೆಲಸ ಏನಾರ ಮಾಡೋಣ. ಹೆಂಗೋ ಹಂಗೋ ಹಿಂಗೋ ಅತ್ತಾಗೆ ಬಂದೇ ಬರ್ತದತ್ತಾಗೆ. ಕಾಸು ಪಾಸ್ ಬರ್ತದೆ, ಹೆಂಗೋ ತಿನ್ಕೊಂಡಿರ್ಬೋದು. ನನಗೂ ಹಂಗೆ ಅನ್ನಿಸ್ತೈತೆ. ಸೀದಾಗೆ ನೆನೆಯ ಒಟ್ಸಿದಾಗೆ ನೆನೆಯ ಬುದ್ಧಿ ಬರೋದು ಅಂತಲ್ಲ. ಒಟ್ಸಿದೈತೆ ನನಗೂ. ಅಪ್ಪ ಹೊಟ್ಟೆ ಹಸಿತಾಯ್ತು ಮಗ ನನಗೂ. ಈ ಬಾಳು ಯಾರಿಗೆ ಬೇಕು? ಬಾ ಹೋಗತ್ತಾಗ ಅವ್ರ ಮನೆ ಕೆಲಸ ಮಾಡ್ಕೊಂಡಿರೋಣ. ರೀ ಸೊಸೆ, ಎಂಥ ಕೆಲಸ ಮಾಡ್ಬಿಟ್ಟೆ ನೀನಂತೂ ಆಶಾ. ಹೆಂಗೋ ನಿನ್ನ ಜೊತೆ ಇರ್ತೀನಿ ಅಂದರೆ ಆ ಮನೆಯಾಳಿನ ನೀನಂತೂ ನನಗೆ ತಗ್ಲಾಕ್ಬಿಟ್ಟೆ. ಥೋ, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ ಅವ್ರ ಜೊತೆ ಇದ್ದು ಎಲ್ಲನೂ. ನೋಡು, ನಿನಗೆ ಯಾವ ಥರ ಹೇಳ್ಬೇಕು ನನಗೆ ಗೊತ್ತಾಯ್ತಿಲ್ಲ. ನಾನು ಇನ್ನೊಂದು ಮಾತ್ರ ಇಷ್ಟಪಡ್ತಾ ಇದ್ದೀನಿ, ಬೇರೆ ಯಾರನ್ನೂ ಇಷ್ಟಪಡ್ತಾ ಇಲ್ಲ. ಅವ್ರಿಬ್ರು ಒಳ್ಳೆ ಭಿಕ್ಷೆ ಎತ್ಕೊಂಡು ಊರೆಲ್ಲ ತಿರುಗಾಡ್ತಾವ್ರೆ. ಅದಕ್ಕೆ ನೀನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಹೆಂಗನ ಮಾಡಿ ನಾನು ನೀನು ಜೊತೆಗೆ ಒಂದಾಗಬೇಕು. ಆ ಥರ ಇರೋಣ, ಇಬ್ಬರು ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರೋಣ. ರೀ ನನಗೂ ನಿಮ್ಮನ್ನ ಬಿಟ್ಟಿರಕ್ಕೆ ಆಯ್ತಿಲ್ಲ ರೀ. ನೀವಂದ್ರೆ ನನಗೂ ಪಿರಾಣ ನೆನೆಯ. ಆದರೆ ಏನು ಮಾಡ್ತೀರಾ? ಆ ಮನೆಯಾಳಿ ಮುಖ ನೋಡ್ಬಿಟ್ಟು ನನಗಂತೂ ಓಯ್ಯಪ್ಪ ಎಲ್ಲ ತಲೆ ಕೆಟ್ಟೋಗ್ಬಿಟ್ಟಿತ್ತು ನನಗಂತೂ. ಆ ಮನೆಯಾಳಿ ಮಕ್ಕವ ಯಾರು ನೋಡ್ತಾರೆ ಹೇಳು? ಅದಕ್ಕೆ ನೆನೆಯ ತಲೆ ಕೆಟ್ಟು ಕ್ಯಾರೆಡ್ದೋಗ್ಬಿಟ್ಟಿತ್ತು ನನಗಂತೂ. ಅದಕ್ಕೆ ನಿಮ್ಮ ನಂಗೆಲ್ಲ ಮಾಡಿದ್ದು ರೀ. ನಿಮ್ಮ ಯಾಳು ನನಗೆ ಇನ್ನೂ ಪಿರುತಿ ಶಾನೆ. ನೀನು ನಿಜ ಹೇಳ್ತಾ ಇದೀಯಾ? ಹ್ಞೂ ಅಳಿ ಅಂದರೆ ರಾತ್ರೆಲ್ಲ ನಿಮ್ಮನೇನಿಯೇ ಕನ್ವರ್ಸ್ಕೊಂಡು ಕುಂತಿದ್ಲು. ಅಯ್ಯೋ ನನ್ನ ಗಂಡ ರಾಹುಲ ಅಂತ ಹೇಳ್ಬಿಟ್ಟು. ಹೆಂಗೋ ನಾನೇನೇ ಕರ್ಕೊಂಬಿಟ್ಟು ಬಂದೆ. ಆಯಿತು, ಇನ್ನೇನು ಮಾಡೋಕ್ಕಾಯ್ತದೆ. ಹೋಗಮ್ಮ ಗಂಡನ ಜೊತೆನೇ ಇದು ಬಿಡವ, ಇನ್ನು ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನೇನೇ ಕರ್ಕೊಂಬಿಟ್ಟು ಬಂದೆ. ನನ್ನ ಮುದ್ದಿನ ಸೊಸೆ, ನನಗೆ ಗೊತ್ತಿತ್ತು ನನ್ನ ಸೊಸೆ ಭಾಳ ಒಳ್ಳೆಯವಳು ಅಂತ ಹೇಳ್ಬಿಟ್ಟು. ಮುದ್ದಿನ ಸೊಸೆ. ಸರಿ ಕಣವ. ನಡೀರಿ, ನಾವೆಲ್ಲ ಜೊತೆಯಾಗೇನೇ ಇರೋಣ. ನಾವೆಲ್ಲ ಒಂದಾಗಿದ್ರೆ ಆ ಮನೆಯಾಳಿ ಬಂದ್ರೂ ಕ್ಯಾರೆ ಅನ್ಕೊಡ್ದು ಈಚೆ ಕಡೆಗೆ ತೊಳಬೇಕು. ನಾವೆಲ್ಲ ಒಂದಾಗಿರೋಣ. ಸರಿನಾ? ಅವಳು ಮದುವೆ ಮಾಡ್ಕೊಂಡ್ರೆ ಫೋಟೋ ವಿಡಿಯೋನ ಅವಳೇ ಮಾಡಿಕೊಳ್ಳಿ. ಅದನ್ನ ಕಟ್ಕೊಂಡು ನಮ್ಗೇನಾಗಬೇಕು? ಬೀಗ್ರೆ ಆಗಿದ್ದೆಲ್ಲ ಆಗೋಯ್ತು. ನಾವೆಲ್ಲ ಒಂದಾಗಿ ಸಂದಾಗಿರೋಣ. ಅದಕ್ಕೆ ಅಲ್ವಾ ನಿಮ್ಮನ್ನ ಮನೆ ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದಿರೋದು ನಾನು. ಬನ್ನಿ ಮನೆಗೆ ಹೋಗೋಣ. ಅಯ್ಯೋ ಮಗನೇ, ನೋಡ್ದ ನಾನು ಹೇಳಿಲ್ವಾ ದೇವರು ಒಂದಲ್ಲ ಒಂದು ರೂಪದಾಗೆ ಸಿಗ್ತಾನೆ ನಮಗೆ ಅಂತ ಹೇಳ್ಬಿಟ್ಟು. ನೋಡ್ದೆ ಇವಾಗ ಎಂಥ ರೂಪದಾಗ ಸಿಕ್ಕವನಿ ಅಂತ ಹೇಳ್ಬಿಟ್ಟು. ಹಬ್ಬ ಆಶಾ, ನಡಿಯವ ಸೊಸೆ, ಮುದ್ದಿನ ಸೊಸೆ, ನಡಿಯವ. ಹೋಗಿ ನಾವು ಮೊದಲು ಥರನೇ ಇರೋಣ. ಅವಳು ಬಂದ್ರೂ ಅವಳು ಏನು ಕ್ಯಾರೆ ಅನ್ನೋದು ಬೇಡ, ಮುಗಿದು ಕಳಿಸ್ಬಿಡೋಣ. ಸರಿ ಕಣತ್ತೆ, ಆಯಿತು ಬನ್ನಿ ಅತ್ತೆ. ಅಮ್ಮ, ಈಗ ಕರ್ಕೊಂಡೋಗಿ ಆ ದೆವ್ವದ ಹತ್ರ ಬಿಟ್ಬಿಟ್ಟು ನಾವಿಬ್ಬರೂ ಅಡ್ರೆಸ್ ಕೇಳ್ಕೊಂಡು ಅದು ಎಲ್ಲಿ ಅದೇ ಒಡವೆ ಎಲ್ಲ ಸಿಗ್ತದೆ, ಬಂಗಾರ ಅದೇನೋ ಅಂತಾರಲ್ಲ ನಿಧಿ, ಅದೆಲ್ಲ ನನಗೆ ಎಲ್ಲಿ ಸಿಗ್ತದೆ ಅಂತ ಕೇಳ್ಬಿಟ್ಟು ಎಸ್ಕೇಪ್ ಆಗ್ಬಿಡೋಣ. ಈಗ ಒಳ್ಳೆ ನೈಸ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಾ ಸುಮ್ಮನೆ. ಹಬ್ಬ ದೇವ್ರೆ, ಸದ್ಯ ಹೆಂಗೋನೂ ಬಂದ್ಬಿಟ್ಲತ್ತಾಗೆ ಕರ್ಕೊಂಡು ಹೋಗಕ್ಕೆ ಮಗ ಸಿಕ್ಕಿದ ಚಾನ್ಸು ನೋಡಿ. ಆ ಬೇವರ್ಸಿ ಏನಾರ ಮಾಡ್ಕೊಂಡು ನಮ್ಗೆ ಯಾಕೆ? ನಾನು ನಿನ್ನ ಸಂದಕ್ಕೆ ಇದ್ಬಿಟ್ರೆ ಅಷ್ಟೇ ಸಾಕು ಕಣ್ಮಗ. ನಡಿ ಸರ್ಸರ್ನ ಹೋಗೋಣ.
ಹೂ ಕಣಮ್ಮ, ನಮ್ಮ ಅದೃಷ್ಟನೇ ಸರಿ. ಅಮ್ಮ ಬ್ಯಾಗ್ ಬೇರೆ ಹೊತ್ಕೊಂಡು ಹೊಂಟೋಗಳಲ್ಲ ಅವಳು. ಹೋದ್ರೆ ಹೋಗ್ಲಿ ನೋಡಿಲ್ಲ. ಅಯ್ಯೋ ಮನೆ ಸಿಗ್ತದಲ್ಲ ನಮ್ಗೆ. ನಡಿ ಆಶಾ, ಜೊತೆಗೆ ಹೋಗೋಣ. ಬನ್ನಿ ಬನ್ನಿ. ಇಬ್ರು ಜೋಡಿಯ ನೋಡ್ತಾ ಇದ್ರೆ ರಾಮ ಸೀತೆ ಜೋಡಿ ನೋಡ್ದಂಗೆ ಆಯ್ತದೆ. ಕಣ್ಣು ಎರಡು ಸಾಲ್ದು. ಹಿಂಗ್ ನೋಡಕ್ಕ ನಾನು ಎಷ್ಟು ವರ್ಷದಿಂದ ಕಾಯ್ತಾ ಇದ್ನೋ ಏನೋ. ಏನೋ ನನ್ನ ಮಗ ಸಂದಕ್ಕಿರ್ಬೇಕು ಅನ್ನೋ ಟೇಮಾಗೆಲ್ಲನೂ ಏನಾರ ಬಂದು ವಕ್ರ ಬಡ್ದು ಬಿಡ್ತದೆ. ಏನ್ ಮಾಡಕ್ಕಾಯ್ತದೆ ಇವಳು. ಸಂದಕ್ಕಿರೋ ಜೋಡಿಗಳು ಕಂಡ್ರೆ ಹಂಗೇನಿಯ ಕಣ್ ಬೀಳ ಶಾನೆ. ಬನ್ನಿ ಬನ್ನಿ ಹೋಗನ್ ಬನ್ನಿ. ಮತ್ತೆ ನಾವ್ ಈ ಮನೆಗೆ ಬರ್ತೀವಿ ಅಂತ ಅನ್ಕೊಂಡೇನೇ ಇರ್ಲಿಲ್ಲ ನಾನಂತನೂ. ಸದ್ಯ ಹೆಂಗನೂ ಈ ಮನೆಗೆ ಬರಂಗಾಯ್ತಲ್ಲ, ಆ ದೇವ್ರೇನೇ ಈ ಮನೆಗೆ ನಮ್ಮನ್ ಬರಂಗ್ ಮಾಡ್ದ ಅಂತ ಅನ್ನಿಸ್ತದೆ. ಹೌದು ಹೌದು. ಹೋಗಿ ರೂಮಾಗ ಸೀರೆ ರೆಸ್ಟ್ ಮಾಡಿ ಹೋಗಿ. ನಿಮ್ಗೂ ಸಾಕಾಗಿರ್ತದಲ್ಲ, ಹೋಗಿ ರೆಸ್ಟ್ ಮಾಡೋಗಿ. ನಾವು ಒಂಚೂರು ಅಡುಗೆ ಪಡ್ಗೆ ಮಾಡ್ಕೊಂಬಿಟ್ಟು ಬಂದು ಬಡಿಸ್ತೀವಿ. ನಾನು ಗೊತ್ತೀನಿ ಸಹಾಯ ಮಾಡಕ್ಕೆ. ಏನು ಬೇಡ, ನೀವು ಹೋಗಿ ರೂಮಾಗಿರ್ರಿ. ನಾನು ಬಿಸಿ 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 ಏನಾರ ಮುದ್ದೆ ಬಸ್ಸಾರು ಮಾಡ್ಬಿಟ್ಟು ಕರಿತೀನಿ. ಬೀಗ್ರೆ, ನೀವೆಂತ ಒಳ್ಳೆ ಮನಸ್ರು ಅಂದ್ರೆ ಎಂತ ಒಳ್ಳೆ ಮನಸ್ರು ಬಿಡಿ. ಅರ್ಥ ಮಾಡ್ಕೊಳಕ್ಕೂ ನಮ್ಗೆ ಆಗಕ್ಕೆ ಇಲ್ಲ ಬಿಡಿ. ನಿಮ್ಮಂತ ಒಳ್ಳೆ ಮನಸ್ರು ಅರ್ಥ ಮಾಡ್ಕೊಳಕ್ಕಾಯ್ತದ? ಹಬ್ಬಬ್ಬಬ್ಬ. ಸರಿ ಆಯ್ತು. ನಾನು ನನ್ನ ಮಗ ಹೊಸಿ ಕೈ ತೊಳ್ಕೊಂಡು ಸ್ನಾನ ಮಾಡ್ಕೊತೀವಿ. ಇಬ್ರು ಕೊಳಕರಾಗಿ ಹೋಗ್ಬಿಟ್ಟಿದೀವಿ. 4 ದಿನದಿಂದ ಸ್ನಾನ ಇಲ್ಲ, ಏನೂ ಇಲ್ಲ. ಸ್ನಾನ ಮಾಡಿ ಫ್ರೆಶ್ಶಾಗಿ ರೆಡಿ ಆಗ್ಬಿಟ್ಟು ಬರ್ತೀವಿ. ಬೇಜಾರು ಮಾಡ್ಕೊಬೇಡಿ ಸರಿನಾ? ಹೆಂಗೋ ಅಡುಗೆ ರೆಡಿ ಮಾಡಿ. ನಮಗೂ ಹೊಟ್ಟೆ ಶಾನೆ ಹಸಿತೈತೆ. ಮಾಡ್ತೀವಿ. ಮಗಳೇ, ಹೆಂಗೋ ಕರ್ಕೊಂಬಿಟ್ಟು ಬಂದಿದ್ದೀವಿ. ಕರಿ ಆ ಮೋಹಿನಿನ. ನಾವು ಅಡ್ರೆಸ್ ಹೇಳ್ಕೊಂಡು ಎಲ್ಲಿ ನಿಧಿ ಸಿಗ್ತದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಹೊಂಟೋಗ್ಬಿಡೋಣ ಕರಿ. ಓ ಮೋಹಿನಿ, ಇವಳು ನನ್ನ ಗಂಡು ನಿಕ್ಕೊಂಡು ಏನು ಮಾಡ್ತಾಳೋ ಅವನೇ. ಅದೇನೋ ಅಂತಾರಲ್ಲ, ಬಂಡ ನನ್ನ ಗಂಡ ನಂಗೆ ಅವನೇ ಬಂಡ. ಅವನು ನಿಕ್ಕೊಂಡು ಈ ಮೋಹಿನಿ ಏನು ಮಾಡ್ತಾಳೋ ಏನು ಕಥೆಯೋ ಗೊತ್ತಿಲ್ಲ. ಸದ್ಯ ಬಿಡು, ಹೆಂಗೋ ಮೋಹಿನಿ ಬಂದು ನಮಗೆ ನಿಧಿರ ಜಾಗ ಹೇಳ್ಬಿಟ್ರೆ ಅಷ್ಟೇ ಸಾಕು. ಮೋಹಿನಿ ಕರ್ಕೊಂಡು ಬಂದ್ರಾ? ನಾನು ಪ್ರಿಯತಮ್ಮನ ಕರ್ಕೊಂಡು ಬಂದಿದ್ದೀನಿ. ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡು ರೆಡಿ ಆಯ್ತಾವನಿ ನೋಡು. ಅರ್ಜೆಂಟಾಗಿ ಆ ನಿಧಿ ಎಲ್ಲೈತಿ ಅಂತ ಹೇಳ್ಬಿಟ್ರೆ ನಾನು ನಮ್ಮಮ್ಮ ಹೋಗ್ಬಿಟ್ಟು ಎತ್ಕೊಂಬಿಟ್ಟು ಬಂದ್ಬಿಡ್ತೀವಿ. ನೋಡಿ, ಊರಾಚೆ ಒಂದು ಹಳೆ ಮನೆ ಐತಲ್ಲ, ಹಳೆ ಮನೆಗೆ ಹೋಗಿ ಮ್ಯಾಲ್ಗಡೆ ರೂಮ್ಗೆ ಹೋಗಿ. ಅಲ್ಲಿ ಮ್ಯಾಲ್ಗಡೆ ರೂಮಗೆ ಬಲ್ಗಡೆ ಸೈಡ್ ಒಂದು ದೊಡ್ಡದಾಗ ಒಂದು ಪೆಟ್ಟಿಗೆ ಇರ್ತದೆ. ಆ ಪೆಟ್ಟಿಗೆ ತೆಗೆದಿದ ತಕ್ಷಣ ನಿಮಗೆ ಬೇಕಾದಷ್ಟು ರತ್ನಗಳು, ವಜ್ರಗಳು, ವೈಡೂರ್ಯಗಳು ಎಲ್ಲ ಸಿಗ್ತವೆ. ನಮ್ಮ ರಾಜನೇನೆ ಅಲ್ಲೆಲ್ಲ ಬಚ್ಚಿಕ್ಕಿದ್ದ. ನಿಜ ಹೇಳ್ತಿದ್ಯಾ ತಾನೇ? ನಿಜನೇನೆ ಹೇಳ್ತಾ ಇದ್ದೀನಿ. ನನ್ನ ರಾಜನ ಮೇಲೆ ಎಷ್ಟು ನಂಬಿಕೆ ಐತೋ ಅಷ್ಟೇ ನಂಬಿಕೆನೇ ಹೇಳ್ತಿರೋದು ನಾನು. ನಮ್ಮ ರಾಜ ಅಲ್ಲಿಕ್ಕಿರ್ತಿದ್ದೆ ಯಾವಾಗೂ. ಅದನ್ನೇ ಹೇಳ್ತಾ ಇದ್ದೀನಿ. ಆ ರಾಜಂದೇನೇ ಮನೆಯೆಲ್ಲ ನಾನು ಊರಾಚೆ ಪಾಳು ಬಿದ್ದಿರೋ ಬಂಗ್ಲೆಗೆ ನೀವು ಹೋಗ್ಬೇಕು. ಆಯ್ತು. ಅಲ್ಲಿ ಹೋಗಿದ ತಕ್ಷಣ ಎಷ್ಟಿರ್ಬೋದು ಅಂದಾಜು? ಶಾನೆ ಒಂದು ಚೀಲಗಿಲ್ಲ ತಗೊಂಡೋಗ್ಬೇಕಾ ಏನು? ಇಬ್ರು ಕೈಲಿ ಎತ್ಕೊಂಡ್ಬಿಟ್ಟು ಬರೋಕ್ಕೆ ಆಗಲ್ಲ. ಇನ್ನೂ ಒಂದು ಇಬ್ರನ್ನ ಕರ್ಕೊಂಡೋಗಿ, ಬಹಳ ಒಳ್ಳೇದಾಗ್ತೈತೆ. ಏನು, ಇನ್ನೂ ಇಬ್ರನ್ನ ಕರ್ಕೊಂಡೋಗ್ಬೇಕಾ? ಸರಿ ಆಯಿತು, ಕರ್ಕೊಂಡೋಗ್ತೀವಿ. ಇನ್ನಿಬ್ರು ಕರ್ಕೊಂಡೋದ್ರೆ ಇಬ್ರು ಆರಾಮಾಗತ್ತಾಗ ಹೆಂಗೋ ಒತ್ಕೊಂಡ್ಬಿಟ್ಟು ತಲೆ ಮೇಲೆ ಒತ್ಕೊಂಡ್ಬಿಟ್ಟು ಬಂದ್ಬಿಡ್ಬೋದು. ಸರಿ. ಆಮೇಲೆ ಇದೇ ಮನೆಗೆ ಬರ್ಬೇಕಾ ನಾವು? ಈ ಮನೆಗೆ ಬರಬೇಡಿ, ಅಷ್ಟೊಂದು ಇತ್ತಲ್ಲ. ನಾನು ನನ್ನ ಪ್ರಿಯತಮ್ಮ ಖುಷಿಯಾಗಿ ಇದೇ ಮನೆಗೆ ಇರ್ತೀವಿ. ನೀನು ಆರಾಮಾಗೆ ಬೇರೆ ಕಡೆ ಎಲ್ಲಾದ್ರೂ ಹೋಗಿತ್ಕೊಳ್ಳಿ ಸರಿನಾ? ನನ್ನ ಪ್ರಿಯತಮ್ಮನ ನೋಡಬೇಕು. ನೀವು ಬೇಗ ಹೊರಟ್ರೆ ನನ್ನ ಪ್ರಿಯತಮ್ಮನ ಜೊತೆ ಆರಾಮಾಗಿ ಹಾಡು ಹೇಳ್ಕೊಂಡಿರ್ತೀನಿ. ಇವತ್ತಿಂದ ನಾನು ಅಳಿಯ ನಿಮ್ಮನೆಯ. ನಮ್ಗೇನು ಬೇಕಿಲ್ಲ, ಅವನಿಂದ 10 ರೂಪಾಯಿ ಉಪಯೋಗ ಇಲ್ಲ. ಅವ್ರ ಅಪ್ಪನ ಥರ 3-4 ಮದುವೆ ಮಾಡ್ಕೊಂಡು ನಮ್ಮನ್ನು ಸಾಯಿಸ್ತಾನೆ. ಸುಮ್ಮನೆ ಯಾಕೆ? ನೀವೇ ಸಾಯಿಸ್ಕೊಂಡು ನೀವೇ ಮಡಿಕೊಳ್ಳಿ. ಬಾರೆ ಮಗಳ ಹೋಗೋಣ, ಫಸ್ಟು ಊರಾಚೆ ಹೋಗೋಣ. ಭಾಮ ಹೋಗೋಣ. ಬಾರೆ ಮಗಳೇ, ಬಾರೆ. ಅಯ್ಯೋ ನನ್ನ ಪ್ರಿಯತಮ ಬಂದ್ಬಿಟ್ಟ ಇವತ್ತಿಂದ. ಪ್ರಿಯತಮ, ಓ ಪ್ರಿಯತಮ. ಇವ್ರಿಗೆ ವೈಡೂರ್ಯ ಬೇಕಾ? ಹೋಗಿ. ನಮ್ಮ ಮಹಾರಾಜ ಆವಾಗ ಇಕ್ತಾ ಇದ್ದ. ಇದ್ರೂ ಇರ್ಬೋದು, ಇಲ್ದಂಗೂ ಇರ್ಬೋದು. ಹೋಗಿ. ನೀವು ದೆವ್ವಗಳನ್ನ ನಂಬ್ತೀರಾ ಅಂದರೆ ಅಬ್ಬಬ್ಬಬ್ಬ, ಬಹಳ ಬುದ್ಧಿವಂತರು. ಹೋಗಿ.